ಕೇಂದ್ರ ಸರ್ಕಾರದ ವಿರುದ್ಧ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಉಗ್ರ ಪ್ರತಿಭಟನೆಯನ್ನ ನಡೆಸಿದ್ದು ಕೆಲಕಾಲ ಸಂಚಾರವು ಅಸ್ತವ್ಯಸ್ತಗೊಂಡಿತು. ಉಡುಪಿ ಜಿಲ್ಲಾ ಕಾಂಗ್ರೆಸ್ ಭವನದಿಂದ ಜೋಡುಕಟ್ಟೆಯವರೆಗೆ ಮೆರವಣಿಗೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನೀಟ್ ಪರೀಕ್ಷೆ ನಿರ್ವಹಣೆಯಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಎಸ್ಐಆರ್ ಪ್ರಕ್ರಿಯೆ, ಬೆಲೆ ಏರಿಕೆ ಸೇರಿದಂತೆ ವಿವಿಧ ವಿಚಾರಗಳ ವಿರುದ್ಧವೂ ಕಿಡಿಕಾರಿದರು. ರಸ್ತೆ ತಡೆ ನಡೆಸಿ ವಾಹನ ಸಂಚಾರಕ್ಕೆ ಅಡ್ಡಪಡಿಸಿದ ಕೆಲ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ನಾಸಿಕ್ ಬ್ಯಾಂಡ್ ಸದ್ದಿನ ನಡುವೆ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಜಯಪ್ರಕಾಶ್ ಹೆಗಡೆ, ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು. ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಆ ಸಭೆ ಏನಂದ್ರೆ, ಈ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಆಗತಕ್ಕಂಥ ಮುಂದೆ ಬರತಕ್ಕಂಥ ಎಸ್ಐಆರ್, ಅದರ ನಂತರ ನಮ್ಮ ಈ ಮೊನ್ನೆ ತಾನೇ ಒಂದು ಕೇಂದ್ರ ಸರ್ಕಾರ ಅಧೀನದಲ್ಲಿ ಇರತಕ್ಕಂಥ ನೀಟ್ ಸಂಸ್ಥೆಯಲ್ಲಿ ಆದಂಥ ಒಂದು ಹಗರಣ, ಅದೇ ರೀತಿ ಒಂದು ಬೆಲೆ ಏರಿಕೆ ಬಗ್ಗೆ. ನಂತರ ಇವತ್ತು ನಿಮ್ಗೆ ಗೊತ್ತುಂಟು, ಈ ದೇಶದ ನಮ್ಮ ಭವಿಷ್ಯದ ಯುವಕರು ಮಕ್ಕಳ ಎಚ್ಚರಿಸಲಿಕ್ಕೆ ನಾವು ಇಲ್ಲಿ ಸೇರಿದ್ದೇವೆ. ಈಗ ನಿನ್ನೆ ದಿವಸ ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರು ಆ ತಪ್ಪಿಗೆ ನಾನೇ ಹೊಣೆ ಅಂತ ಒಪ್ಕೊಂಡಾಯ್ತು. ಮಂತ್ರಿಗಳೇ ತಾನು ಹೊಣೆ ಅಂತ ಒಪ್ಕೊಂಡ ಮೇಲೆ ಅವ್ರು ರಾಜೀನಾಮೆ ಕೊಡ್ಬೇಕಲ್ವಾ? ಖಂಡಿತ ಅವ್ರು ರಾಜೀನಾಮೆ ಕೊಡ್ಬೇಕಿದ್ರೆ ಕೇವಲ ಹೊಣೆ ಹೊತ್ತರೆ ಸಾಕಾಗೋದಿಲ್ಲ. ಹಿಂದೆ ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಿಇಟಿಯನ್ನು ಜಾರಿಗೆ ತಂದರು. ಸಿಇಟಿಯಲ್ಲಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಎರಡಕ್ಕೂ ಪರೀಕ್ಷೆಯನ್ನು ಮಾಡಿ ಅದು ಸೀಟು ಸಿಗ್ತಾ ಇತ್ತು. ಅನೇಕ ಮಂದಿ ಈ ಭಾಗದ ಹಿಂದುಳಿದವರು, ದಲಿತರು ಎಲ್ಲರೂ ಸಿಇಟಿಯಲ್ಲಿ ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟನ್ನು ತಗೊಂಡು ಬಂದಂಥದ್ದು ನಮ್ಮ ದೇಶದ ಸ್ಥಿತಿ ಬಂದಂಥದ್ದು. ಅದಕ್ಕೋಸ್ಕರ 66 ರೂಪಾಯಿಗೆ ಪೆಟ್ರೋಲ್ ಡೀಸೆಲ್ ಅನ್ನು ಕೊಡ್ತಾ ಇದ್ರು. ನಾಗರಿಕ ಬಂಧುಗಳೇ ಮತ್ತು ಮಾಧ್ಯಮದ ಗೆಳೆಯರು, ಇವತ್ತು ಕೊನೆ ದಿವಸ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಂದು ಕಾಂಗ್ರೆಸ್ ನಡಿಗೆ ಮತರಕ್ಷಣೆಯ ಕಡೆಗೆ ಬಿಜೆಪಿ ಸರ್ಕಾರ ಇವತ್ತು ಉಡುಪಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ್ದಾರೆ. ಬಿಜೆಪಿಗೆ ನಿರಂತರವಾಗಿ ಜನ ಎಸ್ಐಆರ್ ಮತ್ತು ನೀಟ್ನಲ್ಲಿ ಆದಂತಹ ದುರಂತದ ಬಗ್ಗೆ ಹಾಗೂ ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆಗಿದೆ ಅಂತೇಳಿ ಇವರು ಗ್ಯಾಸ್ ಮತ್ತು ಪೆಟ್ರೋಲ್ ಡೀಸೆಲ್ನ ದರ ಜಾಸ್ತಿ ಮಾಡಿದ್ರಲ್ಲ, ಅದರ ಬಗ್ಗೆ ಪ್ರತಿಭಟನೆ. ಈಗ ಪೆಟ್ರೋಲ್ ಡೀಸೆಲ್ ರೇಟು ಇದು ಬ್ಯಾರಲ್ಲಿಗೆ 126, 130 ರೂಪಾಯಿ ಇತ್ತು UPA ಸರ್ಕಾರ ಇದ್ದಾಗ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ. ಆದರೂ 66 ರೂಪಾಯಿ ಕೊಟ್ಟಿದ್ದರು. ಅದನ್ನು ಬಿಟ್ಟು ಇವರೀಗ 27ವರೆಗೆ ಹೋದಾಗ ಸಹ ಆದ ಲಾಭವನ್ನು ಜನರಿಗೆ ಕೊಡಲೇ ಇಲ್ಲ. ಈಗ ನಮಗೆ 126 ಕ್ರೂಡ್ ಆಯಿಲ್ಗೆ ಆಗಿದೆ. ಹಾಗಾಗಿ ಆಗ ಸಹ ಇದ್ದದ್ದು 126, ಇವರು ಕೊಡ್ತಾ ಇದ್ದದ್ದು 66 ರೂಪಾಯಿಗೆ. ಹಾಗಾದರೆ ಬಂದಂಥ ಲಾಭವನ್ನು ಏನು ಮಾಡಿದರು ಸರ್ಕಾರ, ಕೇಂದ್ರ ಸರ್ಕಾರ? ಅದನ್ನು ವರ್ಗಾವಣೆ ಮಾಡಲಿಲ್ಲಲ್ಲ, ಕನ್ಸ್ಯೂಮರ್ಸಿಗೆ ಏನು ವರ್ಗಾವಣೆ ಮಾಡಲಿಲ್ಲ. ಅದರಿಂದ ಇವರು ಆದಂಥ ಲಾಭವನ್ನು ಎಲ್ಲಿ ಡೈವರ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಭಾಳ ಮುಖ್ಯ. ಇದು ಇವರ ವಿದೇಶಿ ನೀತಿಯಿಂದ ಆದಂಥ ತೊಂದರೆ. ಯಾಕಂದರೆ ಇರಾನ್ನವರು ಅಕ್ಕಿ ಮತ್ತು ರೂಪಾಯಿ ತಗೊಂಡು ಕ್ರೂಡ್ ಆಯಿಲನ್ನು ಕೊಡ್ತಾ ಇದ್ರು. ಅವರ ಸ್ನೇಹಾಚಾರ ಬಿಟ್ಟರು. ರಷ್ಯಾದವರು ಕೊಡ್ತಾ ಇದ್ರು ಕಮ್ಮಿಯಲ್ಲಿ, ಅದನ್ನು ಬಿಟ್ಟರು. ಅಮೆರಿಕದವರ ದೋಸ್ತಿ ಮಾಡಲಿಕ್ಕೆ ಹೋಗಿ ಅವರಿಗೆ
ನಾವು ಟ್ಯಾಕ್ಸ್ ಎಷ್ಟು ಹಾಕ್ತೇವೆ ಅದನ್ನು ನಾವು ಒಪ್ಪಿಗೆಯನ್ನು ಕೊಟ್ಟರೆ ಮಾತ್ರ ಬೇರೆಯವರು ತಗೊಳ್ಬೇಕು ಅನ್ನುವಂಥ ಹೇಳಿದ್ರಲ್ಲ. ಹಾಗಾದರೆ ಅವರ ಅಡಿಯಾಳುಗಳಾಯ್ತ ನಾವು. ನಾವು ಹಿಂದಿನಿಂದ ಇದ್ದಂಥ ಒಂದು ಆನ್ಲೈನ್ ನೇಷನ್ ಈಗ ಒಂದು ಕಡೆಯಲ್ಲಿ ಎಲೈನ್ ಆಗಿ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತ ಹೇಳಿ ಸಿಕ್ಕಿಬಿದ್ದು ಅದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲಲ್ಲ. ಅದು ಭಾಳ ದೊಡ್ಡ ತಪ್ಪಾಗ್ತದೆ. ಅದನ್ನು ಸರಿಪಡಿಸ್ಲಿಕ್ಕೆ ಏನೇನೋ ಮಾಡ್ತಾರೆ ಅನ್ನುವಂಥದ್ದು. ಮತ್ತು ಡಾಲರ್ ಇದೆಲ್ಲದಕ್ಕೂ ಮತ್ತು ಡಾಲರ್ ರೇಟ್ ಜಾಸ್ತಿ ಆದಂಥದ್ದು. ಹಿಂದೆ ಅದೇ UPA ಸರ್ಕಾರ, ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇದ್ದಾಗ 60 ರೂಪಾಯಿ 65 ರೂಪಾಯಿ ಇದ್ದಾಗ ಇವರು ಭಾಳ ಗುಜರಾತ್ನ ಮುಖ್ಯಮಂತ್ರಿಗಳಾಗಿ ಟೀಕೆಯನ್ನು ಮಾಡಿದರು. ಆದರೆ ಇವತ್ತು 95 ರೂಪಾಯಿ ಆದರೂ ಸಹ 98 ರೂಪಾಯಿ ಆದರೂ ಸಹ ಇವರಿಗೆ ಗಮನವನ್ನೇ ಹರಿಸ್ತಾ ಇಲ್ಲ. ಯಾಕೆ? ಈಗ ಆಮದು ಮಾಡುವವರಿಗೆ, ಕ್ಯಾಶು ಇಂಡಸ್ಟ್ರಿ ಅವರಿಗೆಲ್ಲ ಇಲ್ಲಿಯವರೇ ಯಾರು BJPಗೆ ಸಪೋರ್ಟ್ ಮಾಡಿದ್ರು ಅವರಿಗೆ ತೊಂದರೆ ಆಗ್ತಾ ಇದೆ. ಅದನ್ನು ಇವರು ಅರ್ಥವನ್ನು ಮಾಡ್ಕೊಳ್ಬೇಕು. ಡಾಲರ್ ರೇಟು ಕಮ್ಮಿ ಮಾಡುವ ವ್ಯವಸ್ಥೆ ಹೇಗೆ ಅನ್ನುವಂಥದ್ದು ಸ್ವಲ್ಪ ಅರ್ಥವನ್ನು ಮಾಡಿಕೊಂಡು, ಯಾಕಂದರೆ ಇದಕ್ಕೆ ಸರಿಯಾದ ಆರ್ಥಿಕ ತಜ್ಞರು ಬೇಕಾಗ್ತದೆ, ವಿದೇಶಿ ನೀತಿಯನ್ನು ಸರಿ ಮಾಡುವವರು ಬೇಕಾಗ್ತದೆ. ಹೌದು, ನೀಟ್ ಎಕ್ಸಾಮಿನ ಪತ್ರಿಕೆಯನ್ನು ಅರೆಸ್ಟ್ ಮಾಡಿದಾರಲ್ಲ ಕೆಲವರು, ಅವರು ಮಾರಾಟ ಮಾಡಿದ್ರಿಂದ ಅಲ್ಲ ಸೋರಿಕೆ ಆದದ್ದು. ಅದನ್ನು ನಾನು ಹೇಳೋದು ಸೋರಿಕೆ ಅಲ್ಲ, ಮಾರಾಟ ಮಾಡಿದ್ದದನ್ನು. ಅದಕ್ಕೋಸ್ಕರ ಪ್ರತಿ ವರ್ಷ ಈ ರೀತಿ ಆಗೋದಕ್ಕಿಂತ ನೇರವಾಗಿ ಹಿಂದೆ ಯಾವ ರೀತಿಯಲ್ಲಿ ಕರ್ನಾಟಕ ಸರ್ಕಾರ CET ಮಾಡ್ತಾ ಇತ್ತಲ್ಲ, ಅದರಲ್ಲಿ ಮೆಡಿಕಲ್ ಮತ್ತು 2 ಎಕ್ಸಾಮ್ಸ್, ಇಂಜಿನಿಯರಿಂಗ್ ಎಕ್ಸಾಮ್ ಆಗ್ತಾ ಇತ್ತು. ನಮ್ಮ ಮಕ್ಕಳಿಗೆ ಸೀಟ್ ಸಿಗ್ತಾ ಇತ್ತು ಹೆಚ್ಚು. ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಮಾಡಿ ನಮ್ಮ ಮಕ್ಕಳಿಗೆ ತೊಂದರೆಯಾಗಿದೆ. ದಯವಿಟ್ಟು ರಾಜ್ಯಕ್ಕೆ ಇದರ ಪರೀಕ್ಷೆಯನ್ನು ಮಾಡುವಂಥ ಅಧಿಕಾರ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾವುದು ಆಗ್ತಾ ಇದೆ ಈಗ, ಅದನ್ನು ಇನ್ನು ಇವತ್ತು CLP ಮೀಟಿಂಗ್ನಲ್ಲಿ ತೀರ್ಮಾನ ಆಗ್ತದೆ. ಬಟ್ ನಿನ್ನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಅವರೇ ಆಗ್ತಾರೆ. ಅದನ್ನು ನಾವು ಅವ್ರು ಹೇಳಿದರೆ ನಾವು ಏನು ತೊಂದರೆ ಇಲ್ಲದೆ ಟ್ರಾನ್ಸಿಷನ್ ಭಾಳ ಚೆನ್ನಾಗಿ ಆಗಿದೆ. ಸಿದ್ದರಾಮಯ್ಯನವರ ಸ್ಟೇಚರು ಭಾಳ ದೊಡ್ಡದಾಯಿತು. ಈಗ ಮುಂದೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಒಳ್ಳೆ ಮಂತ್ರಿಮಂಡಲವನ್ನು ಕೊಟ್ಟು ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ನಾನು ಹಾರೈಸ್ತೇನೆ. ಈಗ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ. ಆದರೆ ಸಿದ್ದರಾಮಯ್ಯರವರು ಅಧಿಕಾರ ಬಿಡ್ತಾರೆ ಅಂತ ಹೇಳಿದ ಕೂಡಲೇ ಸುನೀಲ್ ಕುಮಾರ್ಗೆ ಅವರ ಮೇಲೆ ಭಾಳ ದೊಡ್ಡ ಪ್ರೀತಿ ಮೂಡಿರುವಂಥದ್ದು. ಅವರ ಡಬಲ್ ಸ್ಟ್ಯಾಂಡ್ ಅಂದರೆ ಸುನೀಲ್ ಕುಮಾರ್ ಅವರು ಎಷ್ಟು ನಾಲಿಗೆ ಅನ್ನುವಂಥ ಒಂದು ಭಾಳ ದೊಡ್ಡ ಪ್ರಶ್ನೆ ಕಾರ್ಕಳ ಜನತೆಯಲ್ಲಿದೆ. ಯಾಕೆ ಹೇಳಿದರೆ ಇದೇ ಸಿದ್ದರಾಮಯ್ಯವರನ್ನು ಅತ್ಯಂತ ಕೆಟ್ಟ ಪದಗಳಲ್ಲಿ ಬೈದವರು, ಅತಿ ಹೆಚ್ಚು ಬೈದವರು ಯಾರು ಹೇಳಿದರೆ ಸುನೀಲ್ ಕುಮಾರ್ ಅವರು. ಅವರಿಗೆ ಹಿಂದೂ ವಿರೋಧಿ ಅಂತ ಹೇಳ್ತಾರೆ, ದೇಶದ್ರೋಹಿ ಅಂತ ಹೇಳ್ತಾರೆ. ಒಂದು ಹಂತದಲ್ಲಿ ಅವರು ಸಿದ್ದರಾಮಯ್ಯರವರಿಗೆ ನೀವು ಸೆಗಣಿ ತಿನ್ನಿ ಅನ್ನುವಂಥ ಮಾತನ್ನು ಕೂಡ ಕಾರ್ಕಳದಲ್ಲಿ ಹೇಳಿದ್ದಾರೆ. ಮತ್ತು ಯಾವ ರೀತಿ ಅತ್ಯಂತ ಕೆಟ್ಟವಾಗಿ ಸಿದ್ದರಾಮುಲ್ಲಾ ಖಾನ್ ಅಂತ ಅತ್ಯಂತ ಕೆಟ್ಟವಾಗಿ ಬೈಲಿಕ್ಕಾಗಿ ಅಷ್ಟೆಲ್ಲ ಮಾಡಿದವರು ಅದು ಸುನೀಲ್ ಕುಮಾರ್ ಅವರು. ಮತ್ತು ಯಾವತ್ತೂ ಕೂಡ ಇಷ್ಟು ಒಳ್ಳೆಯ ಜನಪರ ಆಡಳಿತ ಸಿದ್ದರಾಮಯ್ಯ ಕೊಟ್ಟರು ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ಅವರನ್ನು ಅತ್ಯಂತ ಹೀನವಾಗಿ ಬಳ್ತಿದ್ದವರು ಸುನೀಲ್ ಕುಮಾರ್ ಅವರು. ಆದರೆ ಇವತ್ತು ಅವರ ಮಾತಾಡಿದ ರೀತಿ ಭಾಳ ವಿಚಿತ್ರ ಆಗಿದೆ. ಯಾಕೆ ಅವರು ಈ ಥರ ಮಾತಾಡ್ತಾರೆ? ಇವರ ನಾಟಕ ಏನು? ಅವರ ಸ್ವಪಕ್ಷದ ಕಾರ್ಯಕರ್ತರೇ, ಹಿಂದೂ ಕಾರ್ಯಕರ್ತರೇ ಸುನೀಲ್ ಕುಮಾರ್ ಅವರ ಈ ಹೇಳಿಕೆಗೆ ಭಾಳಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಂದರೆ ಅವರ ರೀತಿ ಅತ್ಯಂತ ವಿಚಿತ್ರವಾದದ್ದು. ಯಾಕೆ ಅವರ ಪಕ್ಷದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡುವಾಗ ಯಾಕೆ ಇವರ ಬಾಯಲ್ಲಿ ಏನು ಇಟ್ಕೊಂಡಿದ್ರು ಇವರು? ಆನಂತರ ಸದಾನಂದ ಗೌಡರು ರಾಜೀನಾಮೆ ಕೊಡುವಾಗ ಯಾಕೆ ಇವರು ಮಾತಾಡಲಿಲ್ಲ? ಯಾಕೆ ಅವರಿಗೆ ಬಾಯಿ ಬರ್ತಿರ್ಲಿಲ್ವಾ? ಅವರೆಲ್ಲ BJPಯ ಮುಖಂಡರುಗಳು ಅಲ್ವಾ? ಅಂದರೆ ಇವರ ವರ್ತನೆ ಏನು ಹೇಳಿದರೆ ಜನರಿಗೆ ವಿರೋಧವಾಗಿರ್ತಕ್ಕಂಥದ್ದು, ಜನರಿಗೆ ಮತ್ತು ಅಗತ್ಯ ಆಗಿಲ್ಲದ ವಿಚಾರಗಳನ್ನು ಮಾತ್ರ ಹೇಳಿಕೊಂಡು ಅತ್ಯಂತ ಕೆಟ್ಟ ರಾಜಕೀಯ ಮಾಡುವಂಥ ಪರಿಸ್ಥಿತಿಯಲ್ಲಿ ಸುನೀಲ್ ಕುಮಾರ್ ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಸುನೀಲ್ ಕುಮಾರ್ ಬಗ್ಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಆಗಿದೆ. ಯಾಕೆ ಹೇಳಿದರೆ ಸಿದ್ದರಾಮಯ್ಯರ ಜೊತೆ ನಿಮ್ಮದು ಹೊಂದಾಣಿಕೆ ರಾಜಕೀಯ ಉಂಟಾ ಅಂತ ಕೇಳಿದ್ದಾರೆ. ಮತ್ತು ಸಿದ್ದರಾಮಯ್ಯರ ಬಗ್ಗೆ ಅತ್ಯಂತ ಹೇಯವಾಗಿ ಮಾತಾಡ್ತಿದ್ದವರು ಈಗ ಸಿದ್ದರಾಮಯ್ಯರ ಬಗ್ಗೆ ಯಾಕೆ ಈ ಮೊಸಳೆ ಕಣ್ಣೀರು ಅನ್ನೋದರ ಬಗ್ಗೆ ಅವರ ಪಕ್ಷದ ಕಾರ್ಯಕರ್ತರಿಗೆ ಭಾಳ ದೊಡ್ಡ ವಿರೋಧ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಬರ್ತೇನೆ.